ಸರ್ ಸರ್ ಏನ್ ಬರಕ್ ಇಷ್ಟೊತ್ತಲ್ಲಿ? ನಮ್ಮ ಅಮ್ಮನ ನೋಡಕ್ ಬಂದೆ. ಅವರು ಸಂಜೆನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ರಪ್ಪ. ಮನೆಗೆ ಬಂದಿಲ್ಲ ಸರ್, ಅದಕ್ಕೋಸ್ಕರ ಬಂದೆ. ಹಾಗಾದ್ರೆ ಯಾರಾದ್ರೂ ರಿಲೇಷನ್ ಮನೆಗೆ ಹೋಗಿರ್ಬೇಕು. ಇಲ್ಲ ಸರ್, ವಿಷಯ ನಮಗೆಲ್ಲ ಹೇಳಿದ್ರೆ ಎಲ್ಲೂ ಹೋಗೋದಿಲ್ಲ ಸರ್. ನನಗೆ ಯಾಕೋ ಭಯ ಆಗ್ತಿದೆ. ನಾನು ನೀ ಗಾಬರಿ ಪಡ್ಬೇಡಪ್ಪ. ಡಾಕ್ಟರ್ ಮೇಲೆ ಯಾವ್ದಾದ್ರು ಪೇಷಂಟ್ ನೋಡಕ್ ಹೋಗಿರ್ತಾರೆ, ಬರ್ತಾರೆ, ಹೋಗು. ಸರ್ ಯಾವ್ದಕ್ಕೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ನೋ ನಾಟ್ ನೆಸರಿ. ಮಕ್ಕಳ ತರ ಆಡ್ಬೇಡ, ಧೈರ್ಯವಾಗಿ ಹೋಗು, ಬರ್ತಾರೆ. ಯಾಕೆ ಹಾಗೆ ನೋಡ್ತಿದ್ದೀಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಿದೆ. ಇಷ್ಟು ದಿನ ನೀವು ರಾಮರಾಜು MP ಅಂತ, ರಾಜಕೀಯದಲ್ಲಿ ತುಂಬಾ ಪ್ರಭಾವ ಇರೋ ವ್ಯಕ್ತಿ ಅಂತ ಗೊತ್ತಿತ್ತು. ಈಗ ನೀನೊಬ್ಬ ವಂಚಕ, ದಗಲ್ಬಾಜಿ, ಸ್ವಾರ್ಥಕ್ಕೋಸ್ಕರ ಎಂತ ಹೇವಾದ ಕೆಲಸ ಮಾಡೋಕು ಹಿಂಜರಿದೆ ಇರೋ ಮೃಗ ಅಂತ. ಪರವಾಗಿಲ್ವೇ? ಒಳ್ಳೊಳ್ಳೆ ಪದಗಳನ್ನೇ ಕಲ್ತಿದ್ದಿ, ಅಷ್ಟೇ ಚೆನ್ನಾಗಿ ಅದನ್ನ ಬಳಸ್ತಿದ್ದೀಯ. ಗುಡ್, ವೆರಿ ಗುಡ್. ನನ್ ಯಾಕೆ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನಮ್ ಜನರಲ್ ಸೆಕ್ರೆಟರಿ ಶೇಷು ಸತ್ತೋದ್ರಲ್ಲ, ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸ್ವಲ್ಪ ಬದಲಾಯಿಸಬೇಕು ಅಂತ ಅವ್ರು ಕೇಳ್ಕೊಂಡ್ರೆ ಆಗಲ್ಲ ಅಂತ ಅಂದ್ಯಂತಲ್ಲ. ಅದಕ್ಕೆ ನಮ್ಮವ್ರಿಗೆ ಬೇರೆ ದಾರಿ ಇಲ್ಲದೆ ಈ ಕೆಲಸ ಮಾಡ್ಬೇಕಾಯ್ತು. ನಾಚಿಕೆ ಆಗೋಲ್ಲ ನನಗೆ? ರಾಜಕೀಯದಲ್ಲಿ ಹೆಸರುವಾಸಿ ಆದ ಮನುಷ್ಯನಾಗಿ ಒಂದು ಹೆಣ್ಣನ್ನ ಕಿಡ್ನಾಪ್ ಮಾಡಿಸಿದ್ಯಲ್ಲ, ಇದೇನಾ ನಿನ್ನ ನಾಗರಿಕತೆ? ಈಗ ಅರ್ಥ ಆಗ್ತಿದೆ, ನೀನೇ ಆ ಸೆಕ್ರೆಟರಿಗೆ ವಿಷ ಕೊಟ್ಟು ಕೊಂದಿರೋದು ಅಂತ. ತಪ್ಪು ಡಾಕ್ಟ್ರೇ, ತಪ್ಪು. ಪರಮಾತ್ಮ ಎಲ್ಲಾದ್ರೂ ಉಂಟೆ. ನಮ್ಮ ಶೇಷು ದ್ವಾಪರಯುಗದ ಕೃಷ್ಣ ಇದ್ದ ಹಾಗೆ, ನಮಗೆ ಗೀತೋಪದೇಶ ಮಾಡಿದ ಪುಣ್ಯಾತ್ಮ ಅವನು. ಗೀತಾಮೃತವನ್ನು ಕುಡಿಸಿದವನಿಗೆ ಹಾಲಾನ ಕುಡಿಸೋದಕ್ಕಾಗತ್ಯ? ಅಪರಾಧ, ಮಹಾಪರಾಧ. ಡಾಕ್ಟ್ರೆ, ಅದಕ್ಕೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸ್ವಲ್ಪ ಬದಲಾಯಿಸಬೇಕಾಗಿದೆ. ನಮ್ಮ ಅಪೋಸಿಷನ್ ಪಾರ್ಟಿಯವ್ರೆ ಅವನ್ನ ಸಾಯಿಸಿದ್ದು. ಎಲ್ಲಿ ಡಾಕ್ಟ್ರೆ ರಿಪೋರ್ಟ್ ಕೊಡಿ, ಅದ್ರಲ್ಲಿ ನೀವೇನ್ ಬರ್ತೀರಿ ಸ್ವಲ್ಪ ನಾನು ನೋಡ್ಬೇಕು. ನಾನಿನ್ನೂ ಏನು ಬರೆದಿಲ್ಲ. ನಷ್ಟ ಇಲ್ಲ, ನಾನೀಗ ಹೇಳ್ತೀನಿ, ಅದನ್ನ ನೀವು ಬರ್ಕೊಳ್ಳಿ. ಡಾಕ್ಟ್ರೆ, ನಿಮ್ಗೆ ಎಷ್ಟು ಹಣ ಬೇಕಾದ್ರು ನಾನು ಕೊಡ್ತೀನಿ. ಹಣದಿಂದಲೇ ಎಲ್ಲಾನು ಸಾಧಿಸಬಹುದು ಅಂತ ತಿಳ್ಕೊಂಡಿದ್ರೆ ನಿನಗಿಂತ ಮುಟ್ಟಾಳನೇ ಇಲ್ಲ ಅಂತ ನಾನ್ ಹೇಳ್ತೀನಿ. ರಾಮರಾಜ್, ನೀವು ದೇಶ ಆಳೋರು, ಪಕ್ಷ ಕಟ್ಟೋರು, ನಾಯಕರಾಗಿ ಜನಕ್ಕೆ ಮಾರ್ಗದರ್ಶನ ಮಾಡಬೇಕಾದವರು ನಿನ್ನಂಥವ್ರು ಹೆಗಲ ಮೇಲಿರೋ ಹೊಣೆಯನ್ನು ಮರೆತು ಸಮಾಜ ಘಾತಕರಾಗೋದು ಹೆತ್ತ ತಾಯಿಗೆ ದ್ರೋಹ ಬಗ್ದ ಹಾಗೆ. ರಾಮರಾಜ್, ದಯವಿಟ್ಟು ನಿನ್ ಮನಸ್ಸನ್ನ ಬದಲಾಯಿಸಿ. ಈ ಹೆಂಗ್ಸ್ ತುಂಬಾ ತಲೆ ಹೊರಟದ್ ಕಾಣುತ್ತೆ. ನೀನು ಹೂ ಅನ್ನು ಈಗಲೇ ಇವಳ ಅವಸರ ಪಡಬೇಡ ಮಗನೇ. ರಾಜಕೀಯ ಕಿಳಿದ ಮೇಲೆ ಕಲ್ಲಲ್ಲಿ ಹೊಡೆಸ್ಕೊಳ್ಳಕ್ಕೂ ಸಿದ್ಧವಾಗಿರ್ಬೇಕು, ಜೊತೆಗೆ ಮಾಲೆ ಹಾಕ್ಕೊಳ್ಳಕ್ಕೂ ಸಿದ್ಧವಾಗಿರ್ಬೇಕು. ನಮ್ಮಂತ ಪುಣ್ಯಾತ್ಮರಿಗೆ ನಿಂದೆ ಸ್ತುತಿ ಎರಡು ಒಂದೇ. ಅಲ್ಲಪ್ಪ, ನೀನು ಹೇಳ್ಕೊಟ್ಟಾಗ ಬರೆಯೋದಿಲ್ಲ ಅಂತ ಇವಳು ಹೇಳ್ತಾ ಇದ್ದಾಳೆ, ಈಗೇನ್ ಮಾಡ್ತೀಯ? ನಾನು ಯಾರು? ರಾಮರಾಜ್, ಮುಖ್ಯಮಂತ್ರಿಗಳಿಗೆ ಆಪ್ತ ಸ್ನೇಹಿತ. ರೂಲಿಂಗ್ ಪಾರ್ಟಿನೇ ನಂದು. ಆ ಇನ್ಸ್ಪೆಕ್ಟರ್ ಅವಸರದಲ್ಲಿ ಆ ಹಣನ ಸಾಗಿಸ್ಬಿಟ್ಟ. ಇಲ್ದೆ ಹೋಗಿದ್ರೆ ಅವನು ಸತ್ತಿದ್ರು ಸತ್ತಿಲ್ಲ ಅನ್ನಿಸ್ಬಿಡ್ತಿದ್ದೆ. ಇರು. ಏನ್ ಹ್ಯಾ? ನಾನ್ರೇ ರಾಮರಾಜ್ MP. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ ಸೆಕ್ರೆಟರಿ ಹಣನ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ರಿಪೋರ್ಟ್ ಬಂದಾಯ್ತಾ? ಅದು ಡಾಕ್ಟರ್ ಮಹೇಶ್ವರ್ ಇರ್ಲಿಲ್ಲ ಸರ್. ಏನ ಡಾಕ್ಟರ್ ಅಪ್ಸ್ಟ್ಯಾಂಡಿಂಗ್? ಅದಕ್ಕೆ ನಾನೇನ್ರಿ ಮಾಡ್ಲಿ? ಏನ್ ಊರಿಗೆಲ್ಲ ಒಬ್ಳೆ ನಾ ಡಾಕ್ಟ್ರು? ಪಾಣಿ ಡಾಕ್ಟರ್ ನಾನೆಲ್ಲ. ಅವನ್ನ ಅಪಾಯಿಂಟ್ ಮಾಡಿ. ಆಯ್ತು ಸರ್, ಮಾಡ್ತೀನಿ. ಇದು ಅರ್ಜೆಂಟು. ನಮ್ ಪಾರ್ಟಿ ಜನ ವಿಷಯ ತಿಳ್ಕೊಳ್ಳೋಕೋಸ್ಕರ ಕಾಯ್ತಾ ಇದ್ದಾರೆ. ಡಾಕ್ಟ್ರೇ, ರಿಪೋರ್ಟ್ ಇನ್ನು 5 ನಿಮಿಷಕ್ಕೆ ಇಲ್ಲಿಗೆ ಬರುತ್ತೆ. ನಿನ್ನಂಥ ಅಯೋಗ್ಯರನ್ನು ನೋಡಿದ್ರೆ ನಮ್ಮ ದೇಶದ ಭವಿಷ್ಯ ಏನು ಅಂತ ಸ್ಪಷ್ಟವಾಗುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ಕೃಷ್ಣ ಗೀತೋಪದೇಶ ಮಾಡಿದ ಈ ಪುಣ್ಯ ಭೂಮಿಲಿ ನಿಮ್ಮಂಥ ಕಿರಾತಕರು ಹುಟ್ಟಾರೆ ಅಂತ ಗೊತ್ತಿದ್ರೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟನೇ ನಡೆಸ್ತಿರ್ಲಿಲ್ಲ. ಅವ್ರಿಗೆ ಅಧಿಕಾರದ ಇರ್ಲಿಲ್ವೇ? ಗಾಂಧಿ, ನೆಹರು, ಸುಭಾಷ್, ಪಟೇಲ್, ತಿಲಕ್ ಇಂಥ ಮಹನೀಯರೆಲ್ಲ ತಮ್ಮ ಬಾಳುನೇ ಮುಡುಪಾಗಿಟ್ಟು ತಮ್ಮ ಸರ್ವಸ್ವನ ದೇಶಕ್ಕೋಸ್ಕರ ತ್ಯಾಗ ಮಾಡಿ ನಮ್ಮ ಜನನ ದಾಸ್ಯದಿಂದ ವಿಮೋಚನೆ ಮಾಡಿದ್ರೆ ನಿಮ್ಮಂಥ ಚಂಡಾಲರು ಸ್ವಂತ ಸುಖಕ್ಕೋಸ್ಕರ ಆ ಜನರ ರಕ್ತ ಏರಕ್ ನೋಡ್ತಾ ಇದ್ದೀರಾ. ಉಗಿಯೋದು ಅಂದ್ರೆ ಇದು